ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ಅಭಿನವ ಪ್ರಾಣೇಶ ದಾಸರು ರಚಿಸಿದ ಶ್ರೀ ಸರಸ್ವತೀ ದೇವಿ ಸುಳಾದಿ. ಸಿರಿದೇವಿಯರಸನ ಹಿರಿಯ ಸೊಸೆಯೇ ವಾಣಿ, ಸಿರಿದೇವಿ ಉಳಿದನ್ಯ ನಾರಿ ಶಿರೋಮಣಿ, ಸರಸಿಜ ಸಂಭವ ಬ್ರಹ್ಮದೇವನ ರಾಣಿ, ಸ್ಮರಿಪ ಸದ್ಭಕ್ತರ ಸುರಧೇನು ಚಿಂತಾಮಣಿ, ಶರಣರ ಈಪ್ಸಿತ ಸಲಿಸುವ ಕಲ್ಯಾಣಿ, ಪರಮ ಸುಂದರ ಶ್ರೇಣಿ ಶುಕವಾಣಿ ಫಣಿ ವೇಣಿ, ಶಿರೋಹಿತವಾಗದ ವಿಮಲ ಸುಜ್ಞಾನಿ, ಪರಗತಿ ಸಾಧಕ ಸದ್ವಿದ್ಯಾದಾಯಿನಿ, ಸರ್ವ ವೇದಾಭಿಮಾನಿ ವೀಣಾಪಾಣಿ, ಸಿರಿಯರಸ ಅಭಿನವ ಪ್ರಾಣೇಶ ವಿಠಲನ, ಸ್ಮರಿಪ ಸನ್ಮತಿ ನೀಡು ಸಿರಿ ಶಾರದಾಂಬಾ. ಪುಂಡರೀಕಾನಯನೆ ಪುಂಡರೀಕಾಗಮನೆ, ಪುಂಡರೀಕಾವಾಣಿ ಪುಂಡರೀಕಾಪಾಣಿ, ಅಂಡಜ ಶಿಖಿರಧಳೆ ಅಂಡಜ ಸುತವಹಳೆ, ಪಂಡರ ಅಭಿನವ ಪ್ರಾಣೇಶ ವಿಠಲನ, ಬಂಡುಣಿ ಎನಿಸು ಮಧ್ವದನದೊಳು ನೆಲೆಸು. ಎರಡನೇ ಯುಗದಲ್ಲಿ ಖರಕ್ರವ್ಯಾದನು ಕರಿಕರ್ಣನು ಘೋರ ತಪವಗೈದು, ಸರಸಿಜ ಸಂಭವ ನುಲಿಸಿ ಮೆಚ್ಚಿಸಿ ತಾನು, ವರವಾಯಾಚಿಪ ಸಮಯದಿ ಅವನ ಅರಿಯಾಳು ಮಾಡಿದೆ, ಮತಿಭ್ರಂಶ ಗೈಸಿದೆ ನಿರುತ ನಿದ್ರೆಯ ಬೇಡ್ವಾ ತೆರ ಮಾಡಿದೆ, ಸುರಸಜ್ಜನರಿಗೆಲ್ಲ ಹರುಷವ ಬೀರಿದೆ, ಪರಮ ಸಮರ್ಥಳೆ ಶರಣು ಶರಣು, ಸುರವಂದ್ಯ ಅಭಿನವ ಪ್ರಾಣೇಶ ವಿಠಲನ, ಚರಣವಾರಿಜ ಭೃಂಗೆ ದೀನದಯಾ ಪಾಂಗೆ, ಧರಿಭಾರ ವಿಳುಹಲು ಶಿರಿಯರಸನು ತಾನು, ವರರ ಘೋರಾಮ ನಾಮದಿ ಧರೆಯೋಳು ಪುಟ್ಟಿ, ಹರಿಪೀಠ ಯುವರಾಜವೇರುವ ಸಮಯದಿ ಸುರರ ಮೊರೆಯ ಕೇಳಿ ಹರಿ ಇಚ್ಛೆ ಯಾರಿತು, ಮಂಧರಿಗೆ ದುರ್ಮತಿ ಇತ್ತು ಸುರ ಕಾರ್ಯ ಮಾಡಿದೆ, ಹರಿಶಿರಿರಾಮರು ವನವಾಸ ಗೈಕೊಂಡು, ಖರಕ್ರವ್ಯಾಧರ ತರಿದು ಪುರಕ್ಕೆ ಬಂದು, ಹರಿವಿಷ್ಟರೇರಲು ಪರಮಾನಂದವು ಸರ್ವಾಗಾಗುವ ತೇರ ಮಾಡಿದೆ ತಾಯಿ, ಕರುಣಾಮಹಾರ್ಣವೇ ಚಾರಂತೆ ನಮೋ ನಮೋ, ಕರುಣಾಳು ಅಭಿನವ ಪ್ರಾಣೇಶ ವಿಠಲನ, ಚರಣದಾಸ್ಯವನಿತ್ತು ಪರಿಪಾಲಿಸಮ್ಮ, ಹರಿ ಸರ್ವೋತ್ತಮನೆಂಬ ಸ್ಥಿರ ಜ್ಞಾನವಿರಲಮ್ಮ, ಮರುತ ಜೀವೋತ್ತಮನೆಂಬ ಬುದ್ಧಿ ಇರಲಮ್ಮ, ಹರತಾರಕ ಗುರುವೆಂಬ ಮತಿ ಇರಲಮ್ಮ, ಗುರು ಮಧ್ವ ಮತದಲ್ಲಿ ದೃಢ ಭಕ್ತಿ ಇರಲಮ್ಮ, ಸಿರಿಯರಸಾಭಿನವ ಪ್ರಾಣೇಶ ವಿಠಲನ್ನ, ಹಿರಿಯ ಸೊಸೆಯೇ ನಿನ್ನ ಕರುಣವಿರಲಮ್ಮ, ವೇದಗಮ್ಯಾಭಿನವ ಪ್ರಾಣೇಶ ವಿಠಲನ್ನ, ಪಾದ ಧ್ಯಾನವನಿತ್ತು ಮೋದ ಕೊಡು ನಿತ್ಯ, ವೇದಗಮ್ಯಾಭಿನವ ಪ್ರಾಣೇಶ ವಿಠಲನ್ನ, ಪಾದ ಧ್ಯಾನವನಿತ್ತು ಮೋದ ಕೊಡು ನಿತ್ಯ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ಅಭಿನವ ಪ್ರಾಣೇಶ ವಿಠಲರು ರಚಿಸಿದಂಥ ಸರಸ್ವತೀ ದೇವಿಯ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಸಿರಿದೇವಿಯರಸನ ಹಿರಿಯ ಸೊಸೆಯೇ ವಾಣಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಹರಿಯ ಕುಟುಂಬದಲ್ಲಿ ಬ್ರಹ್ಮದೇವನ ಪತ್ನಿಯಾದ ಸರಸ್ವತೀ ದೇವಿ ವಾಣಿ ರೂಪದಲ್ಲಿ ಹಿರಿಯ ಸೊಸೆಯಾಗಿ ಇದ್ದಾಳೆ. ದೇವರ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಪತ್ನಿ ಸರಸ್ವತೀ ದೇವಿ. ಹೀಗಾಗಿ ದೊಡ್ಡ ಸೊಸೆ ನೀನು ಅಂತ ಹೇಳ್ತಾ ಇದ್ದಾರೆ, ಹಿರಿಯ ಸೊಸೆ ಇವಳು. ಸಿರಿದೇವಿ ಉಳಿದನ್ಯ ನಾರಿ ಶಿರೋಮಣಿ. ಸಿರಿದೇವಿ ಉಳಿದ ಅನ್ಯ ಅಂದರೆ ಲಕ್ಷ್ಮೀದೇವಿಯ ನಂತರ ಪ್ರಮುಖ ದೇವತೆಗಳಲ್ಲಿ ಶ್ರೇಷ್ಠಳಾದವಳು. ಉಳಿದ ಅನ್ಯ ಸ್ತ್ರೀಯರಲ್ಲೆಲ್ಲ ನಾರಿ ಶಿರೋಮಣಿ ಶ್ರೇಷ್ಠ
ಶುದ್ಧವಾದವಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸರಸಿಜ ಸಂಭವ ಬ್ರಹ್ಮದೇವನ ರಾಣಿ. ಸರಸಿಜ ಸಂಭವ ಕಮಲದಿಂದ ಜನ್ಮಿಸಿದಂಥ ಬ್ರಹ್ಮದೇವನ ಪತ್ನಿ. ಸ್ಮರಿಪ ಸದ್ಭಕ್ತರ ಸುರದೇನು ಚಿಂತಾಮಣಿ. ಯಾರ್ಯಾರು ಆಕಿನ ಸ್ಮರಣೆ ಮಾಡ್ತಾರೋ ಆ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವಂಥ ಕಾಮಧೇನು ಮತ್ತು ಚಿಂತಾಮಣಿ ಸ್ವರೂಪಳಾಗಿ ಇದ್ದಾಳೆ. ಶರಣರ ಈಪ್ಸಿತ ಸಲಿಸುವ ಕಲ್ಯಾಣಿ. ಯಾರು ಆಕೆಗೆ ಶರಣಾಗತರಾಗ್ತಾರೋ ಅವರ ಆಸೆಗಳನ್ನು ಪೂರ್ಣಗೊಳಿಸುವ ಶುಭ ಸ್ವರೂಪ ಇದ್ದವಳು. ಕಲ್ಯಾಣಿ, ಶುಭ ಸ್ವರೂಪಳು ಅವಳು. ಯಾವ ರೀತಿಯಿಂದ ಅಂತಂದರೆ ದೇವರ ಇಲ್ಲಿ ನಾಲಿಗೆ ಮೇಲೆ ದೇವರ ನಾಮಸ್ಮರಣೆ ಬರಬೇಕು ಅಂತಂದರೆ ಸರಸ್ವತೀ ದೇವಿ ಕಟಾಕ್ಷ ಇರಬೇಕು. ಅವಳಿಗೆ ನಾವು ಶರಣು ಹೋದರೆ ದೇವರಿಗೆ ಮೊರೆ ಇಟ್ಕೊಳ್ಳೋಕ್ಕೆ ನಾಲಿಗೆ ದೇವರ ಕಡೆ ಹೋಗೋ ಥರ ಮಾಡ್ತಾಳೆ. ಇಲ್ಲ ಅಂದರೆ ಯಾವುದೋ ಒಂದು ಪರನಿಂದ ಗುರುನಿಂದ ಹೀಗೆ ಏನೋ ಒಂದು ತಪ್ಪು ಕೆಲಸಗಳು ಮಾಡಿಸ್ತಾಳೆ. ಪರಮ ಸುಂದರ ಶ್ರೇಣಿ ಶುಕವಾಣಿ ಫಣಿವೇಣಿ. ಅತಿ ಸುಂದರಳಾದ ಶುಭ ಮಾತುಗಳು ಹೇಳೋ ಆಕಿ ಆಮೇಲೆ ಹಂಸವಾಹಿನಿಯಾಗಿ ಇದ್ದಾಳೆ. ಶಿರೋಹಿತವಾಗದ ವಿಮಲ ಸುಜ್ಞಾನಿ. ನಿರ್ದೋಷವಾದ ಜ್ಞಾನವನ್ನು ನೀಡುವವಳು. ವಿಮಲ ಸುಜ್ಞಾನವನ್ನು ಕೊಡ್ತಾಳೆ. ಹಾಗೆ ಸುಜ್ಞಾನಿ ಕೂಡ ಅವಳು ಸುಜ್ಞಾನಿ. ಅವಳಿಗೆ ಯಾವತ್ತೂ ಬೇರೆ ಕಡೆ ಧ್ಯಾಸ ಹೋಗಲ್ಲ, ಸದಾ ದೇವರ ನಾಮಸ್ಮರಣೆಯಲ್ಲೇ ಇರ್ತಾಳೆ. ಶುದ್ಧವಾದ ನಿರ್ದೋಷವಾದ ಜ್ಞಾನ ಇದ್ದವಳು, ಹಾಗೆ ಜ್ಞಾನ ಕೊಡುವವಳು ಕೂಡ. ಪರಗತಿ ಸಾಧಕ ಸದ್ವಿದ್ಯಾದಾಯಿನಿ. ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುವ ಸತ್ಯವಿದ್ಯೆಯ ದಾತೆ ಅವಳು. ನಮಗೆಲ್ಲ ದೇವರ ನಾಮಸ್ಮರಣೆ ಮಾಡಬೇಕು ಅಂದರೆ ಸರಸ್ವತೀ ದೇವಿ ಕರುಣ ಕಟಾಕ್ಷ ಇರಲೇಬೇಕು. ಸ್ಪಷ್ಟ ನುಡಿಬೇಕಂದ್ರೂ ಇರಬೇಕು. ದೇವರ ಬರೇ ನಾಮಸ್ಮರಣೆ ಸ್ವಾಮಿ ನಮ್ಮಪ್ಪ ಅಂತ ಅನ್ಬೇಕಂದ್ರೆ ಕೂಡ ಅವಳ ಇದು ನಮಗೆ ಇರಲೇಬೇಕು, ಕರುಣ ಕಟಾಕ್ಷ ಇರಲೇಬೇಕು. ಅದಕ್ಕೆ ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯಬೇಕು ಅಂದರೆ ಅವಳ ಸತ್ಯವಿದ್ಯೆಯ ದಾತೆ ಅವಳು ಅದೇ ವಿದ್ಯೆ ಕೊಡ್ತಾಳೆ ನಮಗೆ. ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋ ವಿದ್ಯೆ ನಮಗೆ ಅವಳು ಕೊಡ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಸರ್ವ ವೇದಾಭಿಮಾನಿನಿ. ಎಲ್ಲ ವೇದಗಳಿಗೆ ಅಧಿದೇವತೆ. ಕೈಯಲ್ಲಿ ವೀಣೆ ಹಿಡ್ಕೊಂಡು ಇದ್ದಾಳೆ. ವೀಣಾಪಾಣಿಯವಳು. ಸಿರಿಯರಸ ಅಭಿನವ ಪ್ರಾಣೇಶ ವಿಠಲನ. ಸಿರಿಯರಸ ಲಕ್ಷ್ಮೀದೇವಿಯ ಪತಿಯಾದ ನಮ್ಮ ವಿಷ್ಣುವಿನ ಸ್ಮರಿಪ ಸನ್ಮತಿ ನೀಡು. ನನಗೆ ಆ ಉತ್ತಮ ಬುದ್ಧಿ, ಆ ಸ್ವಾಮಿಯನ್ನು ಯಾವಾಗಲೂ ಸದಾ ಸ್ವಾಮಿಯ ನಾಮಸ್ಮರಣೆ ಮಾಡುವಂಥ ಆ ಬುದ್ಧಿ ಆ ಒಳಗೆ ನಾಲಿಗೆ ಮೇಲೆ ನಿಂತು ಹೇಳ್ತಾರಲ್ಲ ದಾಸರು, ನಲಿದಾಡೆ ಎನ್ನ ನಾಲಿಗೆ ಮೇಲೆ ಅಂತ ಹೇಳ್ತಾರೆ. ಹಾಗೆ ನನ್ನ ನಾಲಿಗೆ ಮೇಲೆ ನಿಂತು ನೀನು ದೇವರ ನಾಮಸ್ಮರಣೆ ಮಾಡಿಸಿ ಒಳ್ಳೆ ಬುದ್ಧಿ ಕೊಡು ತಾಯಿ ಅಂತ ಬೇಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಟ್ಟತಾಳದೊಳಗೆ ಪುಂಡರೀಕನಯನೆ ಪುಂಡರೀಕ ಗಮನೆ. ಕಮಲದಂಥ ಸುಂದರವಾದ ಕಣ್ಣುಗಳಿದ್ದವರು. ಕಮಲ ಅಂತ ಎದಕ್ಕೆ ಹೋಲಿಸ್ತಾರೆ ಅಂದರೆ ಕಮಲಕ್ಕೆ ಅಂಟು ಇರೋದಿಲ್ಲ. ಅದೇ ಥರ ಅವಳಿಗೂ ಯಾವುದರ ಬಗ್ಗೆ ಅಂಟು ಇರೋದಿಲ್ಲ, ಸ್ವಾಮಿಯನ್ನು ಮಾತ್ರ ಸ್ತುತಿ ಮಾಡ್ತಾ ಇರ್ತಾಳೆ. ಅದಕ್ಕೆ ಕಮಲದಂಥ ಸುಂದರವಾದ ಕಣ್ಣುಗಳು ಇದ್ದವಳು, ಕಮಲದಂಥ ಮೃದುವಾದ ನಡೆ ಇರುವವಳು, ಹಾಗೆ ಕಮಲದಂಥ ಶುದ್ಧ ಮತ್ತು ಸಿಹಿಯಾದ ಮಾತುಗಳು. ಅವಳ ವಾಣಿ ಶುದ್ಧವಾದ ವಾಣಿ. ಪುಂಡರೀಕ ಪಾಣಿ. ಅವಳ ಕೈಗಳು ಕೂಡ ಕಮಲವಾದಂಥ ಮೃದುವಾದ ಕೈಗಳು. ಹಂಸವಾಹಿನಿಯಾಗಿ ಇದ್ದಾಳೆ. ಹಂಸವನ್ನು ವಾಹನವಾಗಿ ಹೊಂದಿರುವಳು. ಬ್ರಹ್ಮದೇವನ ಪತ್ನಿ ಅವಳು. ಅಭಿನವ ಪ್ರಾಣೇಶ ವಿಠಲನ್ನ ನನ್ನ ನಾಲಿಗೆಯಲ್ಲಿ ನೆಲೆಸಿ ಮಧ್ವದನದೊಳಿ, ನನ್ನ ಮಾತುಗಳಲ್ಲಿ ಮಧ್ವದನದೊಳು, ನನ್ನ ಬಾಯಿಯಲ್ಲಿ ಇದ್ದು ನಾಲಿಗೆಯಲ್ಲಿದ್ದು ನನ್ನ ಮಾತುಗಳನ್ನು ಶುದ್ಧ ಮತ್ತು ಉತ್ತಮವಾಗಿ ಮಾಡು ತಾಯಿ. ನಾನು ನುಡಿಯೋ ಮಾತುಗಳಾಗಿರ್ಬೋದು, ಆ ಸ್ವಾಮಿಯನ್ನು ನೆನೆಸೋ ಥರ ನನ್ನ ಬಾಯಿಲಿಂದ ಅದೇ ನಾಮಸ್ಮರಣೆ ಬಿಟ್ಟು ಬೇರೆ ಕಡೆ ಧ್ಯಾಸ ಹೋಗ್ಲಾರ್ದಾಗಿ ಮಾಡು ತಾಯಿ ಅಂತ ಬೇಡ್ಕೋಬೇಕು. ಆಮೇಲೆ ತ್ರಿವಿಡ ತಾಳದೊಳಗೆ 2ನೇ ಯುಗದಲ್ಲಿ ಕರಕ್ರವ್ಯಾದರು. ಇಲ್ಲಿ ರಾಕ್ಷಸರು ರಾಮಾಯಣದ ಇದರೊಳಗೆ ಅಲ್ಲಿ ರಾಮಾಯಣದ್ದೇ ನಮಗೆ ಕೊಡೋದು. 2ನೇ ಯುಗದಲ್ಲಿ ಕರಕ್ರವ್ಯಾದ ಎಲ್ಲ ರಾಕ್ಷಸರು, ಈ ರಾವಣ ಕುಂಭಕರ್ಣಗಳು ತಪಸ್ಸು ಮಾಡ್ತಾ ಇರ್ತಾರೆ. ಅದರೊಳಗೆ ಕರಿಕರ್ಣನು ಅಂದರೆ ಕುಂಭಕರ್ಣ ಘೋರ ತಪಸ್ಸು ಮಾಡ್ತಾ ಇರ್ತಾನೆ. ಅವನು ಏನಂತೇಳಿ ಬ್ರಹ್ಮದೇವನಿಗೆ
ನನಗೆ ನಿದ್ದೆ ಇಲ್ಲಾರ್ದಾಗಿ ಶಕ್ತಿ ಭಾಳ ಕೊಟ್ಟು ಸದಾ ನಾನು ಯುದ್ಧ ಮಾಡಲಿಕ್ಕೆ ಯಾವಾಗಲೂ ಇರಬೇಕು ಅಂಬೋ ಥರ ಅವನು ಕೇಳ್ಕೋಬೇಕು. ಸರಸಿಜ ಸಂಭವನೊಲಿಸಿ, ಬ್ರಹ್ಮದೇವನನ್ನು ಒಲಿಸಿ ತಾನು ವರವ ಯಾಚಿಪ ಸಮಯದಿ, ವರ ಕೊಡಬೇಕು, ಇನ್ನೇನು ವರ ಕೇಳಬೇಕು ಆ ಥರ ಅಂಬೋ ಕಾಲಕ್ಕೆ ಮತಿಭ್ರಂಶಗೈಸಿಬಿಟ್ಟು ಅವನ ಬುದ್ಧಿಯನ್ನು ತಪ್ಪಾಗಿ ಮಾಡಿ ಅವನು ತಪ್ಪು ರೀತಿಯಾದ ವರವನ್ನು ಕೇಳೋ ಥರ ಮಾಡಿದಿ. ಏನು ಅವನು ವರ ಕೇಳಬೇಕಾಗಿದ್ದು? ಅವನು ವರ ಕೇಳಬೇಕಾಗಿದ್ದು ನನಗೆ ನಿದ್ದೆ ಇಲ್ಲಾರ್ದಾಗಿರಬೇಕು ಅಂಥೇಳಿ. ಬಹಳ ಬಲಶಾಲಿ ಅವನು ಮೊದಲಿಂದನೇ. ತಪಸ್ಸು ಮಾಡಿ ಅದು ಶಕ್ತಿ ಇನ್ನು ತಕ್ಷಣ ನನಗೆ ಯಾವಾಗಲೂ ಎದ್ದಿರಬೇಕು ಅಂಬೋದು ಕೇಳೋದು ಬಿಟ್ಟು ಬಹಳ ಕಾಲ ನಿದ್ರೆ ಬೇಕು ಅಂತ ವರ ಕೇಳಿಬಿಟ್ಟ. ವರ್ಷಗಳು ಅವನು ನಿದ್ದೆ ಮಾಡ್ತಾ ಇದ್ದಂತೆ. ರಾವಣ ಯುದ್ಧ ಮಾಡೋ ಕಾಲಕ್ಕೆ ಎಷ್ಟು ಎಬಸಿದ್ರೂ ಎಚ್ಚರ ಆಗ್ತಿರಲಿಲ್ಲ ಅಂತೆ. ಆ ವರ ಕೇಳಬೇಕು ಅಷ್ಟುವರೆಗೆ ತಪಸ್ಸು ಮಾಡಿದಾತ ಆ ವರ ಕೇಳಬೇಕು ಅಂತಂದರೆ ಮತಿಭ್ರಂಶ ಮಾಡಿಬಿಟ್ಲು. ಇದು ಕ್ಷಮೆ ಇರಲಿ, ಎಲ್ಲ ದೇವತೆಗಳೆಲ್ಲ ಅದೇ ಆತಗಿನ ಆ ವರ ಕೇಳಿಬಿಟ್ಟ ಅಂತಂದರೆ ಆಯ್ತಿನ ಪ್ರಪಂಚ ಇದಾಗ್ಬಿಡ್ತದ, ಬ್ರಹ್ಮದೇವರು ವರ ಕೊಟ್ಟು ಬಿಡ್ತಾರೆ ಎಂಬ ಕಾಲಕ್ಕೆ ಅವನ ಬುದ್ಧಿಯನ್ನು ತಪ್ಪಾಗಿ ಮಾಡಿ ಎಲ್ಲ ದೇವತೆಗಳು ಮತ್ತು ಸಜ್ಜನರನ್ನು ಸಂತೋಷ ಕೊಟ್ಟಳು. ಸದಾ ನನಗೆ ನಿದ್ದೆ ಬೇಕು ಅಂತ ಕೇಳಿದ್ದು ವರ ಆಗೋಗ್ಬಿಡ್ತಲ್ಲಿ. ಭಾಳ 6 ತಿಂಗಳು ಮಲಗ್ತಾ ಇದ್ದಂತೆ. ಆಮೇಲೆ ಎಚ್ಚರ ಆದಮೇಲೆ ಕೂಡ ಅವನು ಊಟ ಮಾಡಬೇಕು. ಊಟ ಮಾಡಿ ಆದಮೇಲೆ ಯುದ್ಧಕ್ಕೆ ಬರ್ತಾ ಇದ್ದ. ಎಷ್ಟು ಎಬಸಿದ್ರೂ ಎದ್ದೇಳ್ತಾ ಇರಲಿಲ್ಲ. ಆ ವರ ಕೇಳ್ಕೊಳ್ಳೋ ಥರ ಪಾಪ ಮಾಡಿದ್ದೇ ತಪಸ್ಸು ಬೇರೆ ಸಲುವಾಗಿ, ಆದ್ರೆ ಕೆಟ್ಟ ಕೆಲಸಕ್ಕೆ ಮಾಡಿದದಕ್ಕೆ ಮತಿಭ್ರಂಶಗೊಳಿಸಿ ಅದು ಮಾಡಿದಾಕಿ ತಾಯಿ, ನೀನು ಅತ್ಯಂತ ಶಕ್ತಿಯುತಳು, ನಿನಗೆ ನಮಸ್ಕಾರ, ಶರಣು ಹೋಗ್ತಾ ಇದ್ದೀನಿ. ದೇವತೆಗಳಿಂದ ಪೂಜಿತವಾದ ಆ ಸ್ವಾಮಿಯ ಪಾದಾರವಿಂದಗಳಲ್ಲಿ ನೀನು ಭೃಂಗೆ ಆಗಿ ಒಂದು ಜೇನಿನ ಹುಳ ಆಗಿ ಇರ್ತಿ. ದೇವರ ಪಾದಗಳ ಹತ್ರ ಇರ್ತೀಯಮ್ಮ ನೀನು ಯಾವಾಗಲೂ. ಅದು ನನಗೆ ಕೂಡ ನನ್ನ ದೇವರ ನಾಮಸ್ಮರಣೆ ನನ್ನ ಬಾಯಿಲಿಂದ ಬರೋ ಥರ ಮಾಡು ತಾಯಿ ಅಂತ ಕೇಳ್ಕೋಬೇಕು. ಇವಾಗೆ ಅಟ್ಟತಾಳದ್ರೊಳಗೆ ಧರಿಭಾರ ಇಳುಹಲು ಶಿರಿಯರಸನು ತಾನು. ಧರಿಭಾರವನ್ನು ಅಂದರೆ ಭೂಮಿಯ ಭಾರವನ್ನು ಇಳಿಸ್ಲಿಕ್ಕೆ ರಾಮದೇವರ ನಾಮದಿಂದ ಆ ಲಕ್ಷ್ಮೀಪತಿಯಾದ ನಮ್ಮ ವಿಷ್ಣುವು ಈ ಭೂಮಿಯಲ್ಲಿ ಹುಟ್ಟಿ ಹರಿಪೀಠ ಯುವರಾಜ್ಯವೇರುವ ಸಮಯದಲ್ಲಿ ನಮ್ಮ ಸ್ವಾಮಿ ಯುವರಾಜ ಪಟ್ಟಕ್ಕೆ ಏರಬೇಕು ಎಂಬೋ ಸಮಯದೊಳಗೆ ಎಲ್ಲ ಸುರರು ಇಲ್ಲಿ ಕೂತು ಆತ ಯುವರಾಜ್ಯ ಪಟ್ಟ ಏರಿಬಿಟ್ಟ ಅಂದರೆ ಬರೀ ರಾಜ್ಯವಾಳೋದ್ರೊಳಗೆ ಆಗೋಗ್ಬಿಡ್ತದ. ಅಲ್ಲಿ ರಾವಣಾದಿಗಳೆಲ್ಲರನ್ನ ಸಂಹಾರ ಮಾಡಬೇಕು. ಅದಕ್ಕೆ ಎಲ್ಲ ಸುರರು ಮೊರೆ ಇಟ್ಟರಂತೆ. ಹಾಗೆ ಹರಿ ಇಚ್ಛೆ ಏನು ಅಲ್ಲಿ ಕೂಡಬಾರ್ದು, ಅವಾಗೇ ಕೂಡಬಾರ್ದು ಸಿಂಹಾಸನದ ಮೇಲೆ. ಅಲ್ಲಿ ಹೋಗಿ ಅವೆಲ್ಲ ಯುದ್ಧ ಮಾಡಿ ಆ ಧರೆಯ ಭಾರ ಇಳಿಸ್ಲಿಕ್ಕೆ ಅವರು ಅವತಾರ ಮಾಡಿರೋದು. ಅದಕ್ಕೆ ಅವರ ಇಚ್ಛೆ ತಿಳ್ಕೊಂಡು ಮಂದರಗೆ, ಈ ಮಂದರ ಏನು ಇದ್ದಾಳಲ್ಲ ಆಕೆಗೆ ಕೆಟ್ಟ ಬುದ್ಧಿ ಕೊಟ್ಟಳು. ಈಗಿನ ಮನಸ್ಸಿನಾಗ ಕೂಡ ಕೈ ಮನಸ್ಸಿನಾಗ ಕೂಡ ಆಗಿನ ಟೈಮ್ನಾಗೆ ಮಂದರ ಹೇಳಿದ್ದೆಲ್ಲ ಖರೆ ಒಂಬೋ ಥರ ಮಾಡಿಸಿ ಸುರಕಾರ್ಯ ಮಾಡಿದೆ. 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂಥೇಳಿ ಅದು ಮಾಡಿಸ್ಬಿಟ್ಟು ನೀನೇ ಅವಳು ಒಳಗೆ ನಿಂತು ಅದು ಪ್ರೇರಣೆ ಮಾಡಿಸಿದಮ್ಮ. ಹರಿಶಿರಿ ರಾಮರು ಲಕ್ಷ್ಮೀದೇವಿ ಅಂದರೆ ಸೀತಾದೇವಿ, ರಾಮದೇವರು ವನವಾಸಕ್ಕೆ ಹೋಗಿ ಕರಕ್ರವ್ಯಾದರ ರಾವಣ, ಕುಂಭಕರ್ಣ ಇವರೆಲ್ಲರನ್ನ ಕೊಂದು ಮತ್ತೆ ಬಂದು ಅಲ್ಲಿ ಇದಕ್ಕೆ ಅಯೋಧ್ಯಕ್ಕೆ ಬಂದು ತಾವು ಪಟ್ಟದ ಮೇಲೆ ಕೂತ ಮೇಲೆ ಎಲ್ಲರಿಗೂ ಪರಮಾನಂದವಾಯಿತು. ಸರ್ವಗಾಗುವ ತೆರ ಮಾಡಿದೆ, ಎಲ್ಲರಿಗೂ ಪರಮಾನಂದ ಆಗೋ ಥರ ಮಾಡಿದೆ ತಾಯಿ. ಕರುಣ ಮಹಾರ್ಣವೇ, ನೀನೇ ಕರುಣೆ ಮಾಡೋಕೆ, ನೀನು ಭಾಳ ಕರುಣೆ ಅಮ್ಮ, ನಿನಗೆ ನಮೋ ನಮೋ. ಕರುಣಾಳು ಅಭಿನವ ಪ್ರಾಣೇಶ ವಿಠಲನ ಚರಣ ದಾಸ್ಯವನ್ನಿತ್ತು, ಸ್ವಾಮಿಯ ಚರಣ ದಾಸ್ಯ ನನಗೆ ಕೊಡು ತಾಯಿ, ನನ್ನ ಪರಿಪಾಲಿಸು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಆದಿತಾಳದ್ರೊಳಗೆ ಹರಿಯೇ ಸರ್ವೋತ್ತಮ ಅಂಬೋ ಸ್ಥಿರವಾದ ಜ್ಞಾನ. ಈ ಸ್ಥಿರ ಜ್ಞಾನ ಅಂಬೋದು ಭಾಳ ಕಷ್ಟ. ಇದು ಒಂದೇ ಕ್ಷಣದೊಳಗೆ ನಾನು ಮಾಡಿದೆ ಅಂಬೋದು ಬಂದುಬಿಡ್ತದೆ ನಮಗೆ. ಅದು ಬರಲಾರ್ದಾಗಿರಬೇಕು ಅಂದರೆ
ಸರಸ್ವತೀ ದೇವಿಯ ಅನುಗ್ರಹ ಬೇಕು. ಅದಕ್ಕೆ ಹರಿ ಸರ್ವೋತ್ತಮ ಸದಾ ನಾನು ಅಲ್ಲ ಸ್ವಾಮಿಯೊಳಗೆ ನಾನಂತಂದೇ ಅಲ್ಲ, ಯಾರೋ ಒಬ್ಬರು ಬೈದರು, ಯಾರೋ ಒಬ್ರು ಏನನ್ನ ಅಂದರು, ನಿಮಗೆ ಏನೋ ಮನಸ್ಸಿಗೆ ಬೇಜಾರು ಬರೋ ಥರ ಮಾಡಿದರು, ಅದು ಅವ್ರು ಮಾಡಿದರು ಅಂತ ಒಂದು ಸರಿ ಹೇಳಿಬಿಟ್ರೆ ಅದು ಸ್ಥಿರವಾದ ಜ್ಞಾನ ಅಲ್ಲೇ ಅಲ್ಲ ನಮ್ಮದು. ಸ್ವಾಮಿ ಅವರು ಒಳಗೆ ನಿಂತು ನನಗೆ ನುಡಿಸ್ತಾ ಇದ್ದಾನೆ, ನನ್ನಂತರ್ಯಾಮಿ ಆದ ಪರಮಾತ್ಮ ಅದನ್ನು ಸ್ವೀಕಾರ ಮಾಡು, ಇದು ಸ್ಥಿರವಾದ ಜ್ಞಾನ, ಇದು ಕೊಡು ತಾಯಿ ಅಂತ ಕೇಳ್ಕೋಬೇಕು. ಆಮೇಲೆ ಮರುತ ಜೀವೋತ್ತಮ ಎಂಬೋ ಬುದ್ಧಿ ನನಗೆ ಬೇಕು. ಜೀವರೆಲ್ಲರೊಳಗೆ ಉತ್ತಮ ವಾಯುದೇವರು ಎಂಬ ಬುದ್ಧಿ ಕೊಡು. ಹಾಗೆ ಹರ ತಾರಕ ಗುರುವು, ಈ ನಮ್ಮ ರುದ್ರದೇವರು ಎಲ್ಲರಿಗೆ ಗುರುವು ಅಂತ ಬರಬೇಕು, ಆ ಮತಿ ನನಗೆ ಕೊಡು. ಆಮೇಲೆ ರುದ್ರದೇವರು ಪರಮ ವೈಷ್ಣವರು, ಆ ಮತಿ ನನಗೆ ಕೊಡು. ಗುರು ಮಧ್ವಮತದಲ್ಲಿ ದೃಢಭಕ್ತಿ ಇಡು ನನಗೆ, ಮಧ್ವಮತದರೊಳಗೆ ದೃಢಭಕ್ತಿ ಇಟ್ಟು ಮಧ್ವಮತ ಆಚರಣೆ ಮಾಡಿಸಮ್ಮ ನನ್ನಿಂದ. ಸಿರಿಯರಸ ಅಭಿನವ ಪ್ರಾಣೇಶ ವಿಠಲನ್ನ, ದೇವರ ಹಿರಿಯ ಸೊಸೆ, ನಿನ್ನ ಕರುಣೆ ನನ್ನ ಮೇಲೆ ಇರಲಿ ತಾಯಿ, ನಿನ್ನ ಕರುಣೆ ಇದ್ದರೆ ಆ ಸ್ವಾಮಿಯನ್ನು ನಾನು ಸ್ತುತಿ ಮಾಡ್ಲಿಕ್ಕಾದರೂ ಆಗತ್ತೆ, ನನ್ನಿಂದ ಸ್ತುತಿ ಮಾಡಿಸ್ಬೇಕು ಅಂದರೆ ನಿನ್ನ ಕರುಣೆ ಬೇಕೇ ಬೇಕು ತಾಯಿ ಅಂತ ಹೇಳ್ತಾ ಇದ್ದಾರೆ. ವೇದ ಗಮ್ಯ ಅಭಿನವ ಪ್ರಾಣೇಶ ವಿಠಲ, ವೇದಗಳಲ್ಲಿಂದ ಸದಾ ಸ್ತುತಿಸಲ್ಪಟ್ಟ ನಮ್ಮ ಸ್ವಾಮಿಯ ಪಾದ ಧ್ಯಾನವನ್ನಿತ್ತು, ಯಾವಾಗಲೂ ದೇವರ ಧ್ಯಾನ ಇಟ್ಟು ನನಗೆ ಸಂತೋಷ ಕೊಡು ತಾಯಿ, ನಿತ್ಯ ನನಗೆ ದೇವರ ಕಡೆ ಧ್ಯಾಸ ಬರೋ ಥರ ಮಾಡಿ ನನಗೆ ಸಂತೋಷ ಕೊಡು ತಾಯಿ ಅಂತ ಕೇಳ್ತಾ ಇದ್ದಾರೆ. ಇದು ನಾವು ನಿತ್ಯ ಕೇಳಬೇಕು. ಎದಕ್ಕಂದರೆ ನಮ್ಮ ಬುದ್ಧಿ ಒಂದು ಕಡೆ ಇರೋದಿಲ್ಲ. ಈ ಕಡೆ ಹೇಳ್ತಾ ಯಾರೋ ಏನೋ ಮಾತಾಡಿದರು, ಅವ್ರನ್ನ ಬೈದರು ನೋಡು, ಇವ್ರನ್ನ ಅಂದರು ನೋಡು, ಇವ್ರು ಇಂಥೋರು ಅವ್ರು ಅಂಥೋರು, ಇಲ್ಲ ಏನೋ ಒಂದು ಬೇರೆ ಒಂದು ಲೋಲಾಪ್ತಿಯಲ್ಲಿ ಬೇರೆ ಒಂದು ಸಿನಿಮಾ ನೋಡಿದ್ವಿ, ಟಿ ವಿ ನೋಡಿದೆ, ಮೊಬೈಲ್ ನೋಡಿದೆ, ಹೀಗೆ ಯಾವುದ್ರೊಳಗೆಯೋ ದೇವ್ರು ನಮ್ಮನ್ನು ಇದು ಮಾಡಿಬಿಡ್ತಾರೆ. ಹಾಗಿಲ್ಲಾರ್ದಾಗೆ ಸದಾ ಸ್ವಾಮಿಯ ನಾಮಸ್ಮರಣೆ, ಮಲಗಿದಾಗೆ ಕೂಡ ಎಚ್ಚರ ಆದಾಗೆ ಅದೇ ನಾಮಸ್ಮರಣೆ ಬರ್ತಾ ಇರಬೇಕು. ಅದು ಬರಬೇಕು ಅಂದರೆ ಸರಸ್ವತೀ ದೇವಿ ಸಂಪೂರ್ಣ ಕಟಾಕ್ಷ ಇರಬೇಕು. ಅದಕ್ಕೆ ಅವಳನ್ನು ಬೇಡಿಕೊಂಡು ಆ ಸ್ವಾಮಿಯ ಪಾದಾರವಿಂದಗಳಲ್ಲಿ ನನಗೆ ಸದಾ ಭಕ್ತಿ ಕೊಡು ತಾಯಿ, ಭಕ್ತಿ ಕೊಡಿಸು, ಅವನನ್ನು ಪ್ರಾರ್ಥನೆ ಮಾಡುವಷ್ಟು ಶಕ್ತಿ ನೀನು ನನ್ನ ನಾಲಿಗೆಯಲ್ಲಿ ನಿಂತು ಸದಾ ನಲಿದಾಡು ತಾಯಿ ಅಂತ ಬೇಡ್ಕೋಬೇಕು ಅಂತ ಇಲ್ಲಿ ಅಭಿನವ ಪ್ರಾಣೇಶ ವಿಠಲರು ಹೇಳ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ನನ್ನ ಒಳಗೆ ನಿಂತು ಸ್ವಾಮಿ ಏನು ನುಡಿಸಿದ್ದಾನೋ ಅದಿಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ, ನನ್ನ ಒಳಗೆ ನಿಂತು ಏನು ನುಡಿಸಿದ್ದು ಅದು ಹೇಳಕ್ಕೆ ಪ್ರಯತ್ನ ಮಾಡಿರೋದು. ಜಯ ವಿಜಯರಾಯ. ಹರೀಶ್ ಶ್ರೀನಿವಾಸ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.